ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ MITech ಕನ್ನಡ. ನೀವು ಇಂದಿನ ವಿಡಿಯೋಸ್ ಮಿಸ್ ಮಾಡಿದ್ರೆ ಈಗಲೇ ಐ ಬಟನ್ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾವುದೇ ವಿಡಿಯೋ ಮಿಸ್ ಮಾಡದೇ ಇರೋದಕ್ಕೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡೋಣ. ಇವತ್ತಿನ ಟಾಪಿಕ್ ಬಂದು ಫ್ಯಾಬ್ರಿಕೇಶನ್ ಪ್ರಾಸೆಸ್. ವೆಲ್ಡಿಂಗ್ ಈಸ್ ಎ ಪ್ರಾಸೆಸ್ ಆಫ್ ಜಾಯಿನಿಂಗ್ ಟು ಸಿಮಿಲರ್ ಆರ್ ಡಿಸಿಮಿಲರ್ ಮೆಟಲ್ಸ್ ಬೈ ಅಪ್ಲಿಕೇಶನ್ ಆಫ್ ಹೀಟ್ ಆರ್ without the application of pressure or and with or without the use of filler metal. ವೆಲ್ಡಿಂಗ್ ಪ್ರಾಸೆಸ್ ನ ನಾವು ಸಿಮಿಲರ್ ಅಥವಾ ಡಿಸಿಮಿಲರ್ ಮೆಟಲ್ಸ್ ನ ಹೀಟ್ ಅಥವಾ ಪ್ರೆಷರ್ ಅಥವಾ ಫಿಲ್ಲರ್ ಮೆಟಲ್ಸ್ ನ ಯೂಸ್ ಮಾಡಿ ಜಾಯಿನ್ ಮಾಡೋದನ್ನ ನಾವು ವೆಲ್ಡಿಂಗ್ ಅಥವಾ ಫ್ಯಾಬ್ರಿಕೇಶನ್ ಪ್ರಾಸೆಸ್ ಅಂತ ಕರಿತೀವಿ. ಡ್ಯೂರಿಂಗ್ ದ ವೆಲ್ಡಿಂಗ್ ದ ಮೆಟಲ್ to be joined or heated to a liquid state and the filler metal is added to fill the gap between the material to be welded and then allowed to cool it. ವೆಲ್ಡಿಂಗ್ ಮಾಡಬೇಕಾದ್ರೆ ಮೆಟಲ್ನ ಮೆಲ್ಟಿಂಗ್ ಟೆಂಪರೇಚರ್ಗೆ ಹೀಟ್ ಮಾಡಿ ನಂತರ ಫಿಲ್ಲರ್ ಮೆಟಲ್ನ ನಡುವೆ ಗ್ಯಾಪ್ ಕ್ಲೋಸ್ ಆಗಿ ಕೂಲ್ ಆಗೋಕೆ ಬಿಡ್ತಾರೆ. Generally, the filler metal is the metal electrode having the same material as the material to be welded. Generally, ಫಿಲ್ಲರ್ ಮೆಟಲ್ ಅಂದ್ರೆ ವೆಲ್ಡೆಡ್ ಮೆಟಲ್ ನ ಸೇಮ್ ಕಾಂಪೋಸಿಷನ್ ಆಫ್ ಮೆಟಲ್ ಎಲೆಕ್ಟ್ರೋಡ್ ಆಗಿರುತ್ತೆ. ಅಪ್ಲಿಕೇಶನ್ಸ್ ಆಫ್ ವೆಲ್ಡಿಂಗ್ ನೋಡೋಣ. ಫ್ಯಾಬ್ರಿಕೇಶನ್ ಅಂಡ್ ಎರೆಕ್ಷನ್ ಆಫ್ ಸ್ಟೀಲ್. ಇದರಿಂದ ಫ್ಯಾಬ್ರಿಕೇಶನ್ ಮಾಡಬಹುದು ಅಥವಾ ಎರೆಕ್ಷನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ ನ ಕೂಡ ವೆಲ್ಡ್ ಮಾಡಬಹುದು. ಬ್ರಿಡ್ಜಸ್ ಮತ್ತೆ ಬಿಲ್ಡಿಂಗ್ಸ್ ನಲ್ಲಿ ವೆಲ್ಡಿಂಗ್ ನ ಯೂಸ್ ಮಾಡ್ತಾರೆ. ರೈಲ್ವೆ ಟ್ರ್ಯಾಕ್ಸ್ ನಲ್ಲಿ ಅಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಪೈಪ್ ಲೈನ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಪ್ರೆಷರ್ ವೆಸಲ್ ಟ್ಯಾಂಕ್ಸ್ ನ ವೆಲ್ಡ್ ಮಾಡೋದ್ರಲ್ಲಿ ಯೂಸ್ ಮಾಡ್ತಾರೆ. ಸ್ಟೀಲ್ ರಿಸರ್ವಿಯರ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಯೂಸ್ ಮಾಡ್ತಾರೆ. ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಆಟೋಮೊಬೈಲ್ ಚಾರ್ಸಿಸ್ ನಲ್ಲಿ, ಶಿಪ್ ಮ್ಯಾನುಫ್ಯಾಕ್ಚರಿಂಗ್ಸ್ ನಲ್ಲಿ ಮತ್ತೆ ಅದರ ಬಿಲ್ಡಿಂಗ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಬಾಯ್ಲರ್ಸ್ ಮ್ಯಾನುಫ್ಯಾಕ್ಚರಿಂಗ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಟೈಪ್ಸ್ ಆಫ್ ವೆಲ್ಡಿಂಗ್ ಮೇ ಬಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ವೆಲ್ಡಿಂಗ್ ನ 2 ತರಹದ ವೆಲ್ಡಿಂಗ್ ಆಗಿ ವಿಭಾಗಿಸಿದ್ದಾರೆ. ಅದು ಪ್ಲಾಸ್ಟಿಕ್ ವೆಲ್ಡಿಂಗ್ ಅಥವಾ ಪ್ರೆಷರ್ ವೆಲ್ಡಿಂಗ್, ಫ್ಯೂಷನ್ ವೆಲ್ಡಿಂಗ್ ಅಥವಾ ನಾನ್ ಪ್ರೆಷರ್ ವೆಲ್ಡಿಂಗ್. ಇದರಲ್ಲಿ ಮೊದಲನೇ ನೋಡೋಣ, ಪ್ಲಾಸ್ಟಿಕ್ ವೆಲ್ಡಿಂಗ್. Plastic welding or pressure welding, the piece of the metal to be welded or heated to a plastic state and then pressure together to make the joint. For example, forge welding or resistance welding. ಪ್ಲಾಸ್ಟಿಕ್ ವೆಲ್ಡಿಂಗ್ ಅಂದ್ರೆ 2 ಮೆಟಲ್ ನ ಅದರ ಮೆಲ್ಟಿಂಗ್ ಟೆಂಪರೇಚರ್ ಗೆ ಹೀಟ್ ಮಾಡಿ ನಂತರ ಅದರ ಪ್ರೆಷರ್ ಮಾಡೋದ್ರ ಮೂಲಕ ಮೆಟಲ್ ಜಾಯಿಂಟ್ ಕ್ರಿಯೇಟ್ ಆಗುತ್ತೆ. ಎಕ್ಸಾಂಪಲ್ ಫೋರ್ಜ್ ವೆಲ್ಡಿಂಗ್ ಅಥವಾ ರೆಸಿಸ್ಟೆನ್ಸ್ ವೆಲ್ಡಿಂಗ್. ಎರಡನೇದು ಫ್ಯೂಷನ್ ವೆಲ್ಡಿಂಗ್. ಇನ್ ಫ್ಯೂಷನ್ ವೆಲ್ಡಿಂಗ್ ಆರ್ ನಾನ್ ಪ್ರೆಷರ್ ವೆಲ್ಡಿಂಗ್, ದ ಮೆಟೀರಿಯಲ್ ಅಟ್ ದ ಜಾಯಿಂಟ್ ಆರ್ ಹೀಟೆಡ್ ಟು ಎ ಮಾಲ್ಟನ್ ಸ್ಟೇಟ್ ಅಂಡ್ ಅಲೋವ್ಡ್ ಟು ಸಾಲಿಡಿಫೈ. ಫಾರ್ ಎಕ್ಸಾಂಪಲ್ ಗ್ಯಾಸ್ ವೆಲ್ಡಿಂಗ್, ಆರ್ಕ್ ವೆಲ್ಡಿಂಗ್ ಎಕ್ಸೆಟ್ರಾ. ಫ್ಯೂಷನ್ ವೆಲ್ಡಿಂಗ್ ಅಂದ್ರೆ ನಾನ್ ಪ್ರೆಷರ್ ವೆಲ್ಡಿಂಗ್. ಅದರಲ್ಲಿ ಯಾವುದೇ ರೀತಿ ಪ್ರೆಷರ್ ಆಕ್ಟ್ ಆಗೋದಿಲ್ಲ. ಮೆಟಲ್ ನ ಅದರ ಮೆಲ್ಟಿಂಗ್ ಟೆಂಪರೇಚರ್ಗೆ ಹೀಟ್ ಮಾಡಿ ನಂತರ ಅದನ್ನ ಕೂಲ್ ಆಗೋಕೆ ಬಿಡ್ತಾರೆ. ಎಕ್ಸಾಂಪಲ್ ಆರ್ಕ್ ವೆಲ್ಡಿಂಗ್ ಅಥವಾ ಗ್ಯಾಸ್ ವೆಲ್ಡಿಂಗ್. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ವೆಲ್ಡಿಂಗ್ ಪ್ರಾಸೆಸ್. ವೆಲ್ಡಿಂಗ್ ಪ್ರಾಸೆಸ್ ನಲ್ಲಿ ಕ್ಲಾಸಿಫಿಕೇಶನ್ಸ್ ಇದೆ. ಇದರಲ್ಲಿ ಆರ್ಕ್ ವೆಲ್ಡಿಂಗ್, ಗ್ಯಾಸ್ ವೆಲ್ಡಿಂಗ್, ರೆಸಿಸ್ಟೆನ್ಸ್ ವೆಲ್ಡಿಂಗ್, ಸಾಲಿಡ್ ಸ್ಟೇಟ್ ವೆಲ್ಡಿಂಗ್. ಇದರಲ್ಲಿ ಫಸ್ಟ್ ಒನ್ ನೋಡೋಣ, ಆರ್ಕ್ ವೆಲ್ಡಿಂಗ್. ಆರ್ಕ್ ವೆಲ್ಡಿಂಗ್ ಈಸ್ ಎ ಫ್ಯೂಷನ್ ವೆಲ್ಡಿಂಗ್ ಪ್ರಾಸೆಸ್ ಇನ್ ವಿಚ್ ದ ವೆಲ್ಡಿಂಗ್ melts produced by heating the workpiece with an electric arc set up between the flux coated electrode and the workpiece. Arc welding ಅನ್ನೋದು ಫ್ಯೂಷನ್ ವೆಲ್ಡಿಂಗ್ ಪ್ರಾಸೆಸ್. ಮೆಟಲ್ ನ ಎಲೆಕ್ಟ್ರಿಕ್ ಆರ್ಕ್ ಮೂಲಕ ಮೆಟಲ್ ನ ಹೀಟ್ ಮಾಡಿ ಫ್ಲಕ್ಸ್ ಕೋಟೆಡ್ ಎಲೆಕ್ಟ್ರೋಡ್ ಮೆಲ್ಟ್ ಆಗಿ ಮೆಟಲ್ ನ ನಡುವೆ ಕವರ್ ಆಗುತ್ತೆ. ನೆಕ್ಸ್ಟ್, ಪ್ರಿನ್ಸಿಪಲ್ ಆಫ್ ಆರ್ಕ್ ವೆಲ್ಡಿಂಗ್. ಏನು ಹೇಳುತ್ತೆ ಅಂದ್ರೆ, a principle of arc welding, the metal to be welded are brought together after cleaning properly and making contact with the electrode with the workpiece and then separating the electrode for a proper distance to produce an arc. After welding ಆದ್ಮೇಲೆ ಮೆಟಲ್ ಮೇಲಿರೋ ಫ್ಲಕ್ಸ್ ನ ರಿಮೂವ್ ಮಾಡಿ ನಂತರ ಅದನ್ನ ಎಲೆಕ್ಟ್ರೋಡ್ ಮತ್ತೆ ಮೆಟಲ್ ನ ನಡುವೆ ನಿರ್ದಿಷ್ಟ ಅಂತರ ಅಂದ್ರೆ ಪ್ರಾಪರ್ ಡಿಸ್ಟೆನ್ಸ್ ಗೆ ತಂದಾಗ ಆರ್ಕ್ ಪ್ರೊಡ್ಯೂಸ್ ಆಗುತ್ತೆ. The heat required for welding is obtained from the arc struck between a coated
electrode and the workpiece. The arc temperature may be maintained between 3600 degrees Celsius to 4000 degrees Celsius. The arc melts the electrode and the job. ಕೋಟೆಡ್ ಎಲೆಕ್ಟ್ರೋಡ್ ಮತ್ತೆ ವರ್ಕ್ ಪೀಸ್ ನ ನಡುವೆ ಕ್ರಿಯೇಟ್ ಆಗೋ ಆರ್ಕ್ ನ ಹೀಟ್ ಮಾಡಿ ಸುಮಾರು 3600 ಡಿಗ್ರಿ ಸೆಲ್ಸಿಯಸ್ ನಿಂದ 4000 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆ ಆರ್ಕ್ ಜಾಬ್ ಮತ್ತೆ ಎಲೆಕ್ಟ್ರೋಡ್ ಎರಡನ್ನು ಕರಗಿಸುತ್ತೆ. The material droplets are transferred from the electrode to the job through the arc and thoroughly mixed with parent metal and refined, then the deposited along the joint tube welded after cooling. ಹೈ ಹೀಟ್ ನಲ್ಲಿ ಮೆಲ್ಟ್ ಆದ ಎಲೆಕ್ಟ್ರೋಡ್ ಡ್ರಾಪ್ಲೆಟ್ ಮೆಟೀರಿಯಲ್ಸ್ ಜಾಬ್ ಮೇಲೆ ಬಿದ್ದು ರಿಫೈನ್ ಆಗಿ ಎಂಟೈರ್ ಲೆಂತ್ ಆಫ್ ದಿ ಜಾಬ್ ಮೇಲೆ ಟ್ಯೂಬ್ ರೀತಿ ಫಾರ್ಮೇಶನ್ ಆಗುತ್ತೆ. ಮೆಟಲ್ ಮೇಲೆ ಕೂಲ್ ಆದ್ಮೇಲೆ ಈ ರೀತಿ ಟ್ಯೂಬ್ ಫಾರ್ಮೇಶನ್ ಆಗುತ್ತೆ. ದ ಫ್ಲಕ್ಸ್ ಕೋಟಿಂಗ್ melts during this process and produces a gaseous shield and sludge to prevent the atmospheric contamination of the molten weld metal on cooling. ಈ ಆರ್ಕ್ ಪ್ರೊಡ್ಯೂಸ್ ಆಗೋ ಸಂದರ್ಭದಲ್ಲಿ ಫ್ಲಕ್ಸ್ ಕೋಟಿಂಗ್ ಮೆಲ್ಟ್ ಆಗೋದ್ರಿಂದ ಗ್ಯಾಸಿಯಸ್ ಶೀಲ್ಡ್ ಅಥವಾ ಸ್ಲಾಜ್ ವೆಲ್ಡೆಡ್ ಮೆಟಲ್ ಮೇಲೆ ಪ್ರೊಡ್ಯೂಸ್ ಆಗಿ ಅಟ್ಮಾಸ್ಫರಿಕ್ ಕಂಟಾಮಿನೇಷನ್ ಅಂದ್ರೆ ವೆಟ್ ಏರ್ ಅಥವಾ ಮಾಯಿಶ್ಚರ್ ಮಾಲ್ಟನ್ ಮೆಟಲ್ ಮೇಲೆ ಅಬ್ಸರ್ವ್ ಆಗೋದು ಕಡಿಮೆ ಮಾಡುತ್ತೆ. ದ ಪವರ್ ಸಪ್ಲೈ ಮೇ ಬಿ AC or DC ಸಪ್ಲೈ. ದ ಆರ್ಕ್ ವೆಲ್ಟಿಂಗ್ ಕೂಲ್ ಆದ್ಮೇಲೆ ಫ್ಲಕ್ಸ್ ರೆಸಿಡ್ಯೂಸ್ ರಿಮೂವ್ ಮಾಡ್ತೀವಿ. ನಂತರ ಪವರ್ ಸಪ್ಲೈ AC ಅಥವಾ DC ಸಪ್ಲೈ ಆಗಿರುತ್ತೆ. ದ ಎಕ್ವಿಪ್ಮೆಂಟ್ಸ್ ಆಫ್ ಆರ್ಕ್ ವೆಲ್ಡಿಂಗ್. ಎಕ್ವಿಪ್ಮೆಂಟ್ಸ್ ನೋಡೋಣ. ಆರ್ಕ್ ವೆಲ್ಡಿಂಗ್ ನ ಎಕ್ವಿಪ್ಮೆಂಟ್ಸ್ ಏನಂದ್ರೆ AC or DC ಪವರ್ ಸಪ್ಲೈ. AC ಅಥವಾ DC ಸಲ್ಫೆ ಆಲ್ಟರ್ನೇಟ್ ಕರೆಂಟ್ ಅಥವಾ ಡೈರೆಕ್ಟ್ ಕರೆಂಟ್ ಪವರ್ ಸಪ್ಲೈ ಇರುತ್ತೆ. ಎಲೆಕ್ಟ್ರೋಡ್ ನ ಹೋಲ್ಡರ್ ಇರುತ್ತೆ. ಕೇಬಲ್ ವಿಚ್ ಕನೆಕ್ಟ್ಸ್ ದ ಪವರ್ ಸೋರ್ಸ್. ಕೇಬಲ್ ಪವರ್ ಸಪ್ಲೈಗೆ ಕನೆಕ್ಟ್ ಆಗಿರಬೇಕು. ಎಲೆಕ್ಟ್ರೋಡ್ ಅಂಡ್ ವರ್ಕ್ ಪೀಸ್ ಮತ್ತೆ ಎಲೆಕ್ಟ್ರೋಡ್ ಮತ್ತೆ ವರ್ಕ್ ಪೀಸ್ ಬೇಕಾಗುತ್ತೆ. ಮೆಟಲ್ ಟೇಬಲ್ ಇದು ಪ್ರಾಸೆಸ್ ನ ಮಾಡೋದಕ್ಕೆ ಒಂದು ಮೆಟಲ್ ಟೇಬಲ್. ವರ್ಕ್ ಪೀಸ್ ಟು ಬಿ ಜಾಯಿಂಡ್ ಅಂಡ್ ಎಲೆಕ್ಟ್ರೋಡ್. ಯಾವ ವರ್ಕ್ ಪೀಸ್ ಜಾಯಿನ್ ಮಾಡಬೇಕು ಮತ್ತೆ ಅದಕ್ಕೆ ಬೇಕಾಗಿರೋ ಎಲೆಕ್ಟ್ರೋಡ್. ಹ್ಯಾಂಡ್ ಶೀಲ್ಡ್ ಆರ್ಕ್ ನಿಂದ ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ ಹ್ಯಾಂಡ್ ಶೀಲ್ಡ್. ಗ್ರೌಂಡ್ ಕನೆಕ್ಷನ್ ಈ ಕನೆಕ್ಷನ್ಸ್ ಗ್ರೌಂಡ್ ಆಗಿರೋದು ಒಂದು ಕನೆಕ್ಷನ್. ಪ್ರೊಟೆಕ್ಟಿವ್ ಕ್ಲಾತಿಂಗ್ಸ್ ಅಂಡ್ ಗ್ಲೋವ್ಸ್. ಪ್ರೊಟೆಕ್ಟಿವ್ ಕ್ಲಾತಿಂಗ್ಸ್ ಅದಕ್ಕೆ ಮತ್ತೆ ಇದು ಬೇಕಾಗಿರೋ ಬಟ್ಟೆ ಮತ್ತೆ ಕೈಗೆ ಗ್ಲೌಸ್. ಚಿಪ್ಪಿಂಗ್ ಹ್ಯಾಮರ್. ಚಿಪ್ಪಿಂಗ್ ಒಂದು ಸಣ್ಣ ಚಿಕ್ಕಿಂಗ್ ಹ್ಯಾಮರ್ ಮತ್ತೆ ವೈರ್ ಬ್ರಷ್. ಫ್ಲಕ್ಸ್ ನ ರಿಮೂವ್ ಮಾಡೋದಕ್ಕೆ ವೈರ್ ಬ್ರಷ್ ಮತ್ತೆ ಐ ಪ್ರೊಟೆಕ್ಟಿಂಗ್ ಗ್ಲಾಸಸ್. ಆರ್ಕ್ ನಿಂದ ಪ್ರೊಟೆಕ್ಷನ್ ಮಾಡೋದಕ್ಕೆ ಐ ಗ್ಲಾಸಸ್. Preparation for arc welding. Before welding, edge of the workpiece should be cleaned from the dust, scale, rust, paints, grease, etc. either mechanically or mechanically. ವೆಲ್ಡಿಂಗ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿರೋ ರಸ್ಟ್ ಮತ್ತೆ ಡಸ್ಟ್ ಪೇಂಟ್ಸ್ ಏನಾರ ಇದ್ರೆ ಅಥವಾ ಗ್ರೀಸ್ ಏನಾರ ಇದ್ರ ಮೇಲೆ ರಿಮೂವ್ ಮಾಡಬೇಕಾಗುತ್ತೆ. ಇದನ್ನ ಕೆಮಿಕಲ್ ಆಗಿ ಅಥವಾ ಮೆಕ್ಯಾನಿಕಲ್ ರೂಪದಲ್ಲಿ ಇದನ್ನ ರಿಮೂವ್ ಮಾಡಬೇಕಾಗುತ್ತೆ. ವರ್ಕ್ ಪೀಸ್ ಆರ್ ವೆಲ್ಡೆಡ್ ಆರ್ ಪೊಸಿಷನ್ಡ್ ಅಂಡ್ ಸ್ಪೇಸ್ಡ್ ವಿತ್ ರೆಸ್ಪೆಕ್ಟ್ ಟು ಈಚ್ ಅದರ್ and held in a fixture in a flat position. ನಾವು ಯಾವ ವರ್ಕ್ ಪೀಸ್ ನಾವು ಜಾಯಿನ್ ಮಾಡಬೇಕು ಅದನ್ನ ಒಂದು ವೈಸ್ ಅಥವಾ ಒಂದು ಫಿಕ್ಚರ್ಸ್ ನಲ್ಲಿ ಫ್ಲಾಟ್ ಪೊಸಿಷನ್ ನಲ್ಲಿ ಅದನ್ನ ಇಡಬೇಕಾಗುತ್ತೆ. ಪ್ರಾಪರ್ಲಿ ಕನೆಕ್ಟಿಂಗ್ ದ ಪವರ್ ಸೋರ್ಸ್ ವಿತ್ ಕರೆಂಟ್. ಪವರ್ ಸೋರ್ಸ್ ನಾವು ಕರೆಂಟಿಗೆ ಪ್ರಾಪರ್ ಆಗಿ ಕನೆಕ್ಟ್ ಮಾಡಬೇಕಾಗುತ್ತೆ. ಗ್ರಿಪ್ಪಿಂಗ್ ದ ಎಲೆಕ್ಟ್ರೋಡ್ ಇನ್ ಎಲೆಕ್ಟ್ರೋಡ್ ಹೋಲ್ಡರ್ ಪ್ರಾಪರ್ಲಿ. ಎಲೆಕ್ಟ್ರೋಡ್ ಹೋಲ್ಡರ್ ನಲ್ಲಿ ಎಲೆಕ್ಟ್ರೋಡ್ ನ ಗ್ರಿಪ್ ಆಗಿ ಹೋಲ್ಡ್ ಮಾಡಬೇಕಾಗುತ್ತೆ. ನೌ ದ ಆಪರೇಟರ್ ಈಸ್ ರೆಡಿ ಫಾರ್ ವೆಲ್ಡಿಂಗ್. ಈಗ ಆಪರೇಟರ್ ವೆಲ್ಡಿಂಗ್ ಮಾಡೋದಕ್ಕೆ ತಯಾರಾಗ್ತಾನೆ. ಪ್ರಿಪರೇಷನ್ ಟು ಬಿ ಅಬ್ಸರ್ವ್ಡ್ ಇನ್ ಆರ್ಕ್ ವೆಲ್ಡಿಂಗ್. ಇದನ್ನ ಮಾಡಬೇಕಾಗಿರೋ ಮುಂಚೆ ನಾವು ಏನೇನು ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಬಿಫೋರ್ ಸ್ಟಾರ್ಟಿಂಗ್ ದ ಆರ್ಕ್ ವೆಲ್ಡಿಂಗ್ ದ ಮಷೀನ್ ಶುಡ್ ಬಿ ಕೇರ್ಫುಲಿ ಇನ್ಸ್ಪೆಕ್ಟೆಡ್, ಕ್ಲೀನ್ಡ್ ಅಂಡ್ ಆಯಿಲ್ಡ್. ಈ ಪ್ರಾಸೆಸ್ ನಾವು ಮಾಡೋಕ್ ಮುಂಚೆ ಈ ಮಷೀನ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಆಲ್ ಕನೆಕ್ಷನ್ಸ್ ಶುಡ್ ಬಿ ರೈಟ್. ಎಲ್ಲಾ ಕನೆಕ್ಷನ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಒನ್ ಶುಡ್ ನೆವರ್ ಲುಕ್ ಅಟ್ ಆರ್ till eyes are protected with eye face shield
ಅಂಡ್ ಲೆನ್ಸಸ್. ಈ ಆರ್ಕ್ ಅನ್ನ ಬರೀ ಕಣ್ಣಿನಿಂದ ನಾವು ನೋಡಬಾರ್ದು, ಅದರಿಂದ ಇದನ್ನ ಪ್ರೊಟೆಕ್ಟಿವ್ ಗ್ಲಾಸ್ ಅಥವಾ ಶೀಲ್ಡ್ ನ ಬಳಸಬೇಕು. ವೆಲ್ಡರ್ ಶುಡ್ ವಿಯರ್ ಹೆಲ್ಮೆಟ್, ಹ್ಯಾಂಡ್ ಗ್ಲೋವ್ಸ್, ಕ್ಲಾತ್ ಶೂಸ್ ಟು ಪ್ರೊಟೆಕ್ಟ್ ದ UV ಇನ್ ಇನ್ಫ್ರಾರೆಡ್ ರೇಸ್. ವೆಲ್ಡಿಂಗ್ ಮಾಡುವಾಗ UV ಅಥವಾ ಇನ್ಫ್ರಾರೆಡ್ ರೇಸ್ ಪ್ರೊಡ್ಯೂಸ್ ಆಗುತ್ತೆ. ಇದರಿಂದ ಪ್ರೊಟೆಕ್ಷನ್ ತಗೊಳ್ಳೋದಕ್ಕೋಸ್ಕರ ಹೆಲ್ಮೆಟ್, ಹ್ಯಾಂಡ್ ಗ್ಲೋವ್ಸ್, ಕ್ಲಾತ್ಸ್ ಮತ್ತೆ ಶೂಸ್, ಪ್ರೊಟೆಕ್ಟಿವ್ ಕ್ಲಾತಿಂಗ್ಸ್ ನ ಹಾಕೊಳ್ಬೇಕಾಗುತ್ತೆ. ರಿಮೂವಿಂಗ್ ದ ಫ್ಲೇಮಬಲ್ ಮೆಟೀರಿಯಲ್ ಅರೌಂಡ್ ದ ಪ್ಲೇಸ್ ಆಫ್ ವೆಲ್ಡಿಂಗ್. ವೆಲ್ಡಿಂಗ್ ಮಾಡಬೇಕಾದ್ರೆ ಯಾವ್ದಾದ್ರು ಫ್ಲೇಮಬಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಥವಾ ಗ್ಯಾಸ್ ಸಿಲಿಂಡರ್ಸ್ ನ ದೂರ ಇಟ್ಟು ಇದು ಪ್ರಾಸೆಸ್ ನ ಮಾಡಬೇಕು. ಫ್ಲೂರ್ ಶುಡ್ ಬಿ ಡ್ರೈ. ಈ ಪ್ರಾಸೆಸ್ ಮಾಡುವಾಗ ನಾವು ನಿಂತ್ಕೊಳ್ಳೋ ಜಾಗ ಡ್ರೈ ಆಗಿರ್ಬೇಕು. ಎಲೆಕ್ಟ್ರೋಡ್ ಹೋಲ್ಡರ್ ಶುಡ್ ಬಿ ಇನ್ಸಲ್ಟೆಡ್. ನಂತರ ಎಲೆಕ್ಟ್ರೋಡ್ ಹೋಲ್ಡರ್ ನ ಸ್ಥಿತಿ ಹೇಗಿದೆ, ಅದು ಚೆನ್ನಾಗಿದೆಯಾ ಅಂತ ಇನ್ಸ್ಪೆಕ್ಟ್ ಮಾಡಬೇಕು. ಪ್ರಾಪರ್ ವೆಂಟಿಲೇಷನ್ ಶುಡ್ ಬಿ ಪ್ರೊವೈಡೆಡ್. ನಂತರ ಈ ಪ್ರಾಸೆಸ್ ನ ಸ್ಟಾರ್ಟ್ ಮಾಡ್ತೀವಿ. ಅಡ್ವಾಂಟೇಜಸ್ ಆಫ್ ಆರ್ಕ್ ವೆಲ್ಡಿಂಗ್ ಬಗ್ಗೆ ನೋಡೋಣ. ಇಟ್ ಈಸ್ ಅ ಸಿಂಪಲ್ ಪ್ರಾಸೆಸ್ ಆಫ್ ವೆಲ್ಡಿಂಗ್. ಇದು ಸಿಂಪ್ಲೆಸ್ಟ್ ವೆಲ್ಡಿಂಗ್ ಅಲ್ಲಿ ಇದು ಸಿಂಪಲ್ ಪ್ರಾಸೆಸ್ ಆಗಿರುತ್ತೆ. ಪೋರ್ಟಬಲ್ ಎಕ್ವಿಪ್ಮೆಂಟ್ ವಿತ್ ಲೆಸ್ ಕಾಸ್ಟ್. ಇದು ತುಂಬಾ ಸಣ್ಣ ಇದನ್ನ ಇಡೋದಕ್ಕೆ ಸಣ್ಣ ಜಾಗ ಮತ್ತೆ ಯಾವ ಪ್ಲೇಸಿಗೆ ಬೇಕಾದ್ರೂ ಇದನ್ನ ತಗೊಂಡು ಹೋಗ್ಬೋದು, ಮತ್ತೆ ಇದರ ಕಾಸ್ಟ್ ತುಂಬಾ ಲೆಸ್ ಆಗಿರುತ್ತೆ. ದಿಸ್ ಪ್ರಾಸೆಸ್ ಫೈಂಡ್ಸ್ ವೆರೈಟಿ ಆಫ್ ಅಪ್ಲಿಕೇಶನ್. ಇದರ ಅಪ್ಲಿಕೇಶನ್ಸ್ ತುಂಬಾ ವೆರೈಟಿ ಆಗಿದೆ. ಎ ವೈಡ್ ರೇಂಜ್ ಆಫ್ ಮೆಟಲ್ಸ್ ಅಂಡ್ ದೇರ್ ಅಲಾಯ್ಸ್ ಕ್ಯಾನ್ ಬಿ ವೆಲ್ಡೆಡ್. ಯಾವುದೇ ಲೋಹ ಮತ್ತೆ ಮಿಶ್ರ ಲೋಹಗಳನ್ನ ವೆಲ್ಡ್ ಮಾಡಬಹುದು. ಲೋ ಅಕ್ಯುರೇಸಿ ಇನ್ ವೆಲ್ಡಿಂಗ್ ಸೆಟಪ್ ಈಸ್ ರಿಕ್ವೈರ್ಡ್. ಲೋ ಅಕ್ಯುರೇಸಿ ಇರೋ ವೆಲ್ಡಿಂಗ್ ನ ನಾವು ಈ ಆರ್ಕ್ ವೆಲ್ಡಿಂಗ್ ನಿಂದ ಮಾಡಬಹುದು. ಎಕ್ಸಲೆಂಟ್ ಜಾಯಿನಿಂಗ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಒಬ್ಟೈನ್ಡ್. ಇದರಿಂದ ಫೈನ್ ಜಾಯಿನಿಂಗ್ ವೆಲ್ಡಿಂಗ್ ಮಾಡಬಹುದು. ಲೆಸ್ ಬಕ್ಲಿಂಗ್ ಅಂಡ್ ವ್ರಾಪಿಂಗ್ ಆಫ್ ದಿ ಮೆಟಲ್. ಇದರಿಂದ ಪ್ರೊಡ್ಯೂಸ್ ಆಗೋ ಹೀಟ್ ಇಂದ ಬಕ್ಲಿಂಗ್ ಅಥವಾ ವ್ರಾಪಿಂಗ್, ಬೆಂಡ್ ಆಗೋದು ಅಥವಾ ಕರ್ವ್ ಶೇಪ್ ತಗೊಳ್ಳೋದು, ಹೈ ಹೀಟ್ ಇಂದ ಕರ್ವ್ ಶೇಪ್ ತಗೊಳ್ಳೋದು, ಈ ತರ ಯಾವುದೇ ಡಿಫೆಕ್ಟ್ ಇದರಿಂದ ಆಗೋದಿಲ್ಲ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಆರ್ಕ್ ವೆಲ್ಡಿಂಗ್ ನೋಡೋಣ. ಸ್ಕಿಲ್ಡ್ ಆಪರೇಟರ್ ಈಸ್ ರಿಕ್ವೈರ್ಡ್. ಸ್ಕಿಲ್ಡ್ ಆಪರೇಟರ್ ಅಂದ್ರೆ ಇದು ಎಕ್ಸ್ಪೀರಿಯನ್ಸ್ ಇರೋ ಆಪರೇಟರ್ ಇದಕ್ಕೆ ಬೇಕಾಗುತ್ತೆ. ಎಲೆಕ್ಟ್ರೋಡ್ ಹ್ಯಾವ್ ಟು ಬಿ ಚೇಂಜ್ಡ್ ಫ್ರೀಕ್ವೆಂಟ್ಲಿ. ಈ ಪ್ರಾಸೆಸ್ ನಡೆಯುವಾಗ ಎಲೆಕ್ಟ್ರೋಡ್ ನ ಖಾಲಿ ಆದಂಗೆ ನಾವು ಚೇಂಜ್ ಮಾಡಬೇಕಾಗುತ್ತೆ. ಮಲ್ಟಿ ರನ್ ವೆಲ್ಡ್ಸ್ ರಿಕ್ವೈರ್ಸ್ ಆಫ್ಟೆನ್ ಚಿಪ್ಪಿಂಗ್ ಟೇಕ್ಸ್ ಎ ಲಾಂಗ್ ಟೈಮ್. ಇದರಿಂದ ಈ ಪ್ರಾಸೆಸ್ ಮುಗಿದ ಮೇಲೆ ಚಿಪ್ಪಿಂಗ್ ಮಾಡೋದು ನಮಗೆ ಲಾಂಗ್ ಟೈಮ್ ಅಂದ್ರೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ನಾಟ್ ಸೂಟಬಲ್ ಫಾರ್ ಥಿನ್ ಶೀಟ್ಸ್ ನ ಇದರಿಂದ ವೆಲ್ಡಿಂಗ್ ನಿಂದ ಮಾಡೋದಕ್ಕೆ ಆಗೋದಿಲ್ಲ. ಚಾನ್ಸಸ್ ಆಫ್ ಸ್ಲಾಜ್ ಎಂಟ್ರಾಪ್ಮೆಂಟ್ ಅಂಡ್ ಅದರ್ ಡಿಫೆಕ್ಟ್ ಆರ್ ಮೋರ್. ಸ್ಲಾಜ್ ಎಂಟ್ರಾಪ್ಮೆಂಟ್ ಇದನ್ನ ಮಾಡುವಾಗ ಸ್ಲಾಜ್ ಎಂಟ್ರಾಪ್ಮೆಂಟ್ ಅಥವಾ ಡಿಫೆಕ್ಟ್ ಆಗೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಯೂಸಸ್ ಆಫ್ ಆರ್ಕ್ ವೆಲ್ಡಿಂಗ್ ನ ಯೂಸಸ್ ನೋಡೋಣ. ದ ಯೂಸ್ಡ್ ಫಾರ್ ಫ್ಯಾಬ್ರಿಕೇಟಿಂಗ್ ಪ್ರಾಸೆಸ್. ಫ್ಯಾಬ್ರಿಕೇಶನ್ ವೆಲ್ಡಿಂಗ್ ಪ್ರಾಸೆಸ್ ನಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ಸ್ ನಲ್ಲಿ ಇದನ್ನ ವೈಡ್ ಆಗಿ ಯೂಸ್ ಮಾಡ್ತಾರೆ. ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಚೆಸಿಸ್ ಆಫ್ ಟ್ರಕ್ಸ್ ಅಂಡ್ ಕಾರ್ಸ್ ನ ಚೆಸಿಸ್ ಮತ್ತೆ ಟ್ರಕ್ಸ್ ನಲ್ಲಿ ಚೆಸಿಸ್ ನ ರೆಡಿ ಮಾಡೋದಕ್ಕೆ ಈ ವೆಲ್ಡಿಂಗ್ ನ ಯೂಸ್ ಮಾಡ್ತಾರೆ. ಯೂಸ್ಡ್ ಫಾರ್ ಬೈಸಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಯೂಸ್ಡ್ ಫಾರ್ ಇಂಡಸ್ಟ್ರಿಯಲ್ ವರ್ಕ್ಸ್ ನಲ್ಲಿ ವೆಲ್ಡಿಂಗ್ ಮಾಡೋ ಪ್ರಾಸೆಸ್ ನ ಇಲ್ಲಿ ಯೂಸ್ ಮಾಡ್ತಾರೆ. ಬಿಲ್ಡಿಂಗ್ ಫ್ಯಾಕ್ಟರೀಸ್ ನ ಬಿಲ್ಡ್ ಮಾಡಬೇಕಾದ್ರೆ ಈ ವೆಲ್ಡಿಂಗ್ ನ ಯೂಸ್ ಮಾಡ್ತಾರೆ. ಯೂಸ್ಡ್ ಫಾರ್ ದ ವೆಲ್ಡಿಂಗ್ ವೆಹಿಕಲ್ ಚೆಸಿಸ್ ನ ವೆಲ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಇದನ್ನ ಆರ್ಕ್ ವೆಲ್ಡಿಂಗ್ ನ ಯೂಸ್ ಮಾಡ್ತಾರೆ. ಸ್ಟ್ರಕ್ಚರಲ್ ವರ್ಕ್ಸ್ ನ ಬಿಲ್ಡ್ ಮಾಡೋದಕ್ಕೆ ಯಾವ್ದಾದ್ರು ಗೇಟ್ಸ್ ಅಥವಾ ಆರ್ಟ್ಸ್ ನ ಬಿಲ್ಡ್ ಮಾಡಬೇಕಾದ್ರೆ ಇದನ್ನ ವೆಲ್ಡಿಂಗ್ ನ ಯೂಸ್ ಮಾಡ್ತಾರೆ. ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟ್ರಾಲೀಸ್ ಮತ್ತೆ ಟ್ರಾಕ್ಟರ್ಸ್ ಮತ್ತೆ ಟ್ರಾಕ್ಟರ್ ಟ್ರಾಲೀಸ್ ಅಂದ್ರೆ ಟ್ರಾಕ್ಟರ್ ಬೇಕಾಗಿರೋ ಟ್ರಾಲೀಸ್ ಮತ್ತೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಗೆ ಈ ಆರ್ಕ್ ವೆಲ್ಡಿಂಗ್ ನ ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.